ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೇಮಿಯಾ ಮತ್ತೆ ಸಬ್ಬಕ್ಕಿ ಎರಡನ್ನೂ ಹಾಕಿ ಪಾಯಸ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಫುಲ್ ಕಲರ್ಫುಲ್ಲಿಂಗ್ ಆಗು ಇದೆ. ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಸೇಮಿಯಾ ಪಾಯಸ. ಯಾವ ತರ ಮಾಡೋದು ಅಂತ ನೋಡೋಣ. ಫಸ್ಟ್ ಸೇಮಿಯಾ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಸೇಮಿಯಾ ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ನ ಆಡ್ ಮಾಡೋಣ. ನೀರು ಸೇಮಿಯಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಆಡ್ ಮಾಡ್ಕೊಳ್ಳೋಣ. ಮತ್ತೆ ನಾನಿಲ್ಲಿ ಶುಗರ್ ತಗೊಂತ ಇದ್ದೀನಿ. ಸ್ವಲ್ಪ ಶುಗರ್ ತಗೊಳ್ಳಿ, ಜಾಸ್ತಿ ಬೇಡ. ಕ್ಲೀನ್ ಆಗಿ ನೋಡಿ ಈ ತರ ಒಂದ್ ಮುಕ್ಕಾಲ್ ಭಾಗ ಬೆಂದಿದೆ. ಇನ್ನು ಕಾಲ್ ಭಾಗ ಬೇಯಬೇಕು. ಅವಾಗ ಸಬ್ಬಕ್ಕಿ ನೆನೆಸಿ ಕ್ಲೀನ್ ಆಗಿ ನೆನೆಸಿ ಇಟ್ಕೊಂಡಿರುತ್ತಂತ ಸಬ್ಬಕ್ಕಿನ ಹಾಕೊಳ್ಳೋಣ. ಅದನ್ನ ಹಾಕೊಂಡು ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೇನು ಸಾಕು. ಎರಡನ್ನೂ ಸೇರಿ ನೀಟಾಗಿ 10 ನಿಮಿಷನೂ ಬೇಡ, ಯಾಕಂದ್ರೆ ಅದು ಫುಲ್ ನೆಂದಿದೆ ಅಲ್ವಾ. ಹಾಗಾಗಿ ಒಳ್ಳೆ ಗಾಜಿನ ತರ ಚೆನ್ನಾಗಿ ಕಾಣಿಸುತ್ತಾ ಇದೆ ನೋಡಿ. ಕ್ಲೀನ್ ಆಗಿ ಬೇಯಿಸ್ಕೊಬೇಕು. ಇದು ಅರ್ಧ ಬೆಂದಿರ್ಬೇಕು ಸೇಮಿಯಾ. ಅವಾಗ ಇದನ್ನ ಹಾಕೊಬೇಕು. ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಕೂಡ ಮಿಕ್ಸ್ ಮಾಡಿ ಹಾಕೊಂತ ಇದ್ದೀನಿ ಮಿಲ್ಕ್ ಜೊತೆ. ಮಿಲ್ಕು ಮತ್ತೆ ಕಸ್ಟರ್ಡ್ ಪೌಡರ್ ಎರಡನ್ನೂ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಸಬ್ಬಕ್ಕಿ ಮತ್ತೆ ಸೇಮಿಯಾ ಜೊತೆ ಎರಡು ಜೊತೆನೂ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದೆ ಇರೋ ತರ. ನೋಡಿ ಈ ತರ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಕೂಡ. ಇದು ಫುಲ್ ಗಾಜ್ ಬಾಲ್ ತರ ತುಂಬಾ ಚೆನ್ನಾಗಿದೆ. ಅದನ್ನ ಒಂದು ಕಪ್ಗೆ ಹಾಕೊಳ್ಳೋಣ. ಸೇಮಿಯಾ ಸಬ್ಬಕ್ಕಿ ಎಲ್ಲಾನು. ಮತ್ತೆ ಇಲ್ಲಿ ನಾನು ಚಿಯಾ ಸೀಡ್ಸ್ ಕೂಡ ಆಡ್ ಮಾಡ್ಕೊಂತ ಇದ್ದೀನಿ. ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತೆ ಪಪ್ಪಾಯನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಯಾ ಸೀಡ್ಸ್ ಕೂಡ ನೋಡಿ ಹಾಕೊಂಡಿದ್ದೀನಿ. ಅದನ್ನ 1 ಅವರ್ ನೆನೆಸಿ ಇಟ್ಕೊಬೇಕು ಚಿಯಾ ಸೀಡ್ಸ್ನ. ಮತ್ತೆ ಫ್ರೂಟ್ಸ್ ತಗೊಂತ ಇದ್ದೀನಿ. ಬಾಳೆಹಣ್ಣು, ಕಪ್ಪು ದ್ರಾಕ್ಷಿ, ಮತ್ತೆ ಪೊಮೊಗ್ರಾನೇಟು, ಆಪಲ್ಲು ಎಲ್ಲಾನು ತಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಬೇಡ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಯಾವ್ದು ಬೇಕೋ ಆಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲಾನು. ನಿಮ್ಗಿನ್ನೂ ಬೇಕಾದ್ರೆ ಬೇರೆ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೊಬಹುದು. ಮತ್ತೆ ಬೇರೆ ಫ್ರೂಟ್ಸ್ ಕೂಡ ಆಡ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಡಿಫ್ರೆಂಟ್ ಆಗಿ ಮಾಡ್ಕೊಂತೀನಿ ಯಾವಾಗ್ಲೂ. ಸೇಮಿಯಾ ಪಾಯಸ ಅಂದ್ರೆ ಬರೀ ಸೇಮಿಯಾ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ತುಪ್ಪ, ಗೋಡಂಬಿ, ದ್ರಾಕ್ಷಿ. ಡ್ರೈ ಫ್ರೂಟ್ಸ್ ಅಲ್ಲ ರೀ, ನ್ಯಾಚುರಲ್ ಮಾಮೂಲಿ ಫ್ರೂಟ್ಸ್ ಕೂಡ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಜೊತೆಗೆ ಫ್ರೆಶ್ ಫ್ರೂಟ್ಸ್ ಕೂಡ ಹಾಕಿ ಮಾಡ್ಬೋದು. ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನೇ ಒಬ್ಳೆ ಅರ್ಧ ಖಾಲಿ ಮಾಡ್ಬಿಟ್ಟೆ, ಅಷ್ಟು ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿರುತ್ತೆ. ಈ ತರ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.